ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಅಮೆರಿಕ ನಡುವೆ ನಡಿಬೇಕಾಗಿದ್ದಂತ ಸಂಧಾನ ಮಾತುಕತೆ ಈಗ ಹಳ್ಳ ಹಿಡಿದಿದೆ. ಎರಡನೇ ಸುತ್ತಿನ ಸಂಧಾನ ಸಭೆ ನಡಿಬೇಕಾಗಿತ್ತು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ. ಆದರೆ ಇರಾನ್ ಸೇನೆ ಇದನ್ನ ತಿರಸ್ಕರಿಸಿದೆ. ಇರಾನ್ ಸೇನೆ ತಿರಸ್ಕರಿಸಿರುವುದರಿಂದ ಇಲ್ಲಿ ಯುದ್ಧದ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನುವಂತ ಭಯ ಎಲ್ಲರೂ ಸೃಷ್ಟಿಯಾಗಿದೆ. ಬೆದರಿಕೆಗಳ ನಡುವೆ ಶಾಂತಿ ಸಭೆ ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ. ನಾಳೆಗೆ 2 ವಾರಗಳ ಕದನ ವಿರಾಮ ಕೂಡ ಮುಕ್ತಾಯವಾಗುತ್ತೆ. ಇಂದು ನಲ್ಲಿ ಸಂಧಾನ ಸಭೆ ನಡಿಬೇಕಾಗಿತ್ತು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ. ಆದರೆ ಇದಕ್ಕೆ ಇರಾನ್ ಸೇನೆ ಇದಕ್ಕೆ ಬೇಡ ಅಂತ ಹೇಳಿ ಇದಕ್ಕೆ ತಿರಸ್ಕಾರವನ್ನ ಮಾಡಿರುವಂತದ್ದು. ಪಾಕಿಸ್ತಾನದಲ್ಲಿ ನಡಿಬೇಕಾಗಿದ್ದಂತ ಈ ಒಂದು ಶಾಂತಿ ಸಭೆ ನಡೆದೇ ಇರುವಂತಹ ಕಾರಣ ಇಲ್ಲಿ ಮತ್ತೇನಾದ್ರೂ ಹೆಚ್ಚು ಕಮ್ಮಿ ಆಗತ್ತಾ ಅನ್ನುವಂತ ಭಯ ಈಗ ಸದ್ಯ ಜನರಲ್ಲಿ ಇರುವಂತದ್ದು. ಇರಾನ್ನ ಈ ಒಂದು ತಿರಸ್ಕಾರದಿಂದ ಮತ್ತಷ್ಟು ಇಲ್ಲಿ ಉದ್ವಿಗ್ನತೆ ಹೆಚ್ಚಾಗುವ ಸಾಧ್ಯತೆ ಇರುವಂತದ್ದು. ಹಿಂದೆ ಕೂಡ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಸಂಧಾನ ಸಭೆ ನಡೆದಿತ್ತು. ಆದರೆ ಈ ಬಾರಿಯೂ ಕೂಡ ಪಾಕಿಸ್ತಾನ ಅದೇ ಒಂದು ನಿರೀಕ್ಷೆಯಲ್ಲಿ ಇತ್ತು. ಪಾಕಿಸ್ತಾನದ ಮಾತಿಗೆ ಬೆಲೆ ಕೊಟ್ಟು ಇರಾನ್ ಅಮೆರಿಕ ಜೊತೆ ಸಂಧಾನ ಸಭೆಗೆ 2ನೇ ಸುತ್ತಿನ ಸಂಧಾನ ಸಭೆಗೆ ಆಗಮಿಸುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ರು. ಆದರೆ ಈಗ ಪಾಕಿಸ್ತಾನಕ್ಕೆ ಮುಖಭಂಗವಾದಂತಾಗಿದೆ. ಇರಾನ್ ತಿರಸ್ಕಾರ ಮಾಡಿರುವ ಕಾರಣ ಪಾಕಿಸ್ತಾನಕ್ಕೆ ಇದೊಂದು ದೊಡ್ಡ ಮುಖಭಂಗವಾಗಿರುವಂತದ್ದು. ಇರಾನ್ ಯಾವ ಸಂಧಾನಕ್ಕೂ ಬಂದು ಅಮೆರಿಕ ಜೊತೆ ಮಾತನಾಡೋದಕ್ಕೆ ತಾನು ರೆಡಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತುಗಳನ್ನು ಆಡಿದೆ. ಇರಾನ್ ನಾಯಕರನ್ನ ಭೇಟಿಗೆ ಮುಕ್ತವಾಗಿದ್ದೇವೆ. ಇಸ್ರೇಲ್ ಲೆಬನಾನ್ 2ನೇ ಸುತ್ತಿನ ಮಾತುಕತೆ ನಡೆಯಲಿರುವಂಥದ್ದು. ಗುರುವಾರ ಶಾಂತಿ ಮಾತುಕತೆ ನಡೆಯಲಿದೆ. ಅಮೆರಿಕದ ವಾಷಿಂಗ್ಟನ್ನಲ್ಲಿ ಶಾಂತಿಯ ಮಾತುಕತೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಏಪ್ರಿಲ್ 23ಕ್ಕೆ ಸಂಧಾನ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಈ ಸಭೆ ನಡೆಯುತ್ತೆ ಅಂತ ಹೇಳಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ. ಹಾರ್ಮೋನ್ ಜಲಸಂಧಿ ವಿಚಾರದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನ ಸ್ಥಿತಿ ಮತ್ತಷ್ಟು ಹೆಚ್ಚಿರೋದ್ರಿಂದ 2ನೇ ಸುತ್ತಿನ ಮಾತುಕತೆ ಬಗ್ಗೆ ಅನಿಶ್ಚಿತ ಮುಂದುವರೆದಿದೆ. ಅಮೆರಿಕವು ಮಾತುಕತೆಗೆ ಉತ್ಸುಕತೆ ತೋರಿದ್ರೆ ಇರಾನ್ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ನೀಡುತ್ತಾ ಹೋಗ್ತಾರೆ. ಅನಂತರಾಮಯ್ಯ, ಇವತ್ತು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಸಭೆ ಆಗಬೇಕಾಗಿತ್ತು, ಸಂಧಾನ ಸಭೆ. ಆದರೆ ಅದು ನಡೀತಾ ಇಲ್ಲ. ಆದರೆ ಈಗ ಗುರುವಾರ ಶಾಂತಿ ಮಾತುಕತೆ ನಡೆಯುತ್ತೆ ಅಂತ ಹೇಳಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ನೀಡ್ತಿದ್ದಾರೆ. ಇದರ ಬಗ್ಗೆ ಹೇಳೋದಾದ್ರೆ ಏನಂದ್ರೆ 2ನೇ ಸುತ್ತಿನ ಮಾತುಕತೆ ಇಸ್ಲಾಮಾಬಾದ್ ನಲ್ಲಿ ಒಂದು ಫೈನಲ್ ಆಗಿತ್ತು. ಜೊತೆಗೆ ಏನು 2 ವಾರಗಳ ಒಂದು ಸೀಸ್ ಫೈರ್ ಕೂಡ ನಾಳೆಗೆ ಎಂಡ್ ಆಗುತ್ತೆ. ಅಂದ್ರೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಬೆಳಿಗ್ಗೆ 5:30ಕ್ಕೆ 2 ವಾರಗಳ ಸೀಸ್ ಫೈರು ಅಂತ್ಯ ಆಗುತ್ತೆ. ಈಗ ಮುಂದೆ ಇರುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಏನು 2ನೇ ಸುತ್ತಿನ ಮಾತುಕತೆ ಯಶಸ್ವಿ ಆಗುತ್ತಾ ಅನ್ನೋದು ಒಂದು ಪಾಯಿಂಟ್. 2ನೇ ಪಾಯಿಂಟ್, ಆ 2ನೇ ಸುತ್ತಿನ ಮಾತುಕತೆಗೆ 2 ದೇಶಗಳು ಬರ್ತಾವ ಅನ್ನೋದು ಕೂಡ ಒಂದು ಗೊಂದಲ ಸೃಷ್ಟಿಯಾಗಿರುವಂತದ್ದು. ಆದ್ರೆ ಇಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಕಡೆಯಿಂದ ನಾವು ರೆಡಿ ಇದೀವಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಒಂದು ಕಂಡೀಷನ್ ಹಾಕಿದ್ದಾರೆ, ಅಲ್ಲಿ ಇಸ್ಲಾಮಾಬಾದ್ ನಲ್ಲಿ ಏನಾದ್ರೂ ಮಾತುಕತೆಗೆ ಇರಾನ್ ಒಪ್ಪಿಗೆ ಕೊಟ್ಟು ಜೊತೆಗೆ ಇರೇನಿಯನ್ ಎನ್ರಿಚ್ಮೆಂಟ್ ಅನ್ನ ಡೀಲ್ ಅನ್ನ ಕೈ ಬಿಟ್ಟು ಬರೋದಾದ್ರೆ ನಾವು ರೆಡಿ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಇರಾನ್ ಏನ್ ಹೇಳ್ತಾ ಇದೆ, ನಾವು ಮಾತುಕತೆಗೆ ಬರ್ತೀವಿ, ಆದ್ರೆ ಆ ಬ್ಲಾಕೆಡ್ ಅನ್ನ ಇವರು ವಾಪಸ್ ತಗೊಂಡ್ರೆ ಮಾತ್ರ ನಾವು ಬರ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಹೀಗಾಗಿ ಇಬ್ಬರೂ ಕೂಡ ತಮ್ಮ ಬಿಗಿ ನಿಲುವುಗಳೇನಿದಾವಲ್ಲ, ತಮ್ಮ ಸ್ಟ್ಯಾಂಡ್ ಇಂದ ಅವು ಯಾವ್ದು ಕೂಡ ವಾಪಸ್ ಆಗ್ತಾ ಇಲ್ಲ. 2 ದೇಶಗಳು ಕೂಡ ತಮ್ಮ ಸ್ಟ್ಯಾಂಡ್ಗೆ ಬದ್ಧರಾಗಿದ್ದಾರೆ. ಇನ್ನೊಂದು ಕಡೆ ಇರಾನ್ ಯಾವುದೇ ಕಾರಣಕ್ಕೂ ನಾವು ಮಾತುಕತೆಗೆ ಬರೋದಿಲ್ಲ, ಯಾಕೆಂದ್ರೆ ಇರಾನ್ ಒಂದು ಕಾರ್ಗೋ ಶಿಪ್ ಮೇಲೆ ಅಮೆರಿಕ ದಾಳಿ ಮಾಡಿದ್ರಿಂದಾಗಿ ನಾವು ಮಾತುಕತೆಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಅವ್ರು ಹೇಳಿದ್ರೆ. ಬಟ್ ಅದೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು JD ವ್ಯಾನ್ಸ್, ಅಮೆರಿಕದ ಉಪಾಧ್ಯಕ್ಷರಾಗಿರುವಂತಹ JD ವ್ಯಾನ್ಸ್ ಅವರು ಮತ್ತೆ ಅವರ ಆಪ್ತ ಆಗಿರುವಂತಹ ವಿಟ್ಕಾಫ್ ಜೊತೆಗೆ ಅವರ ಸನ್ನಿಹಿತರಾಗಿರುವಂತಹ ಜೆರಡ್ ಕುಶ್ನರ್ ಅವರು ನಾಳೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನ ಕೂಡ ಎಲ್ಲೋ ಒಂದು ಕಡೆ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ, ಇಲ್ಲ ಈ ಒಂದು ಪೀಸ್ ಟಾಕ್ ನಾಳೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಆದ್ರೆ ಇಲ್ಲಿ ಪರಸ್ಪರ 3 ರಾಷ್ಟ್ರಗಳ ನಡುವೆನೂ ಕೂಡ ಒಂದು ಗೊಂದಲ ಇದೆ. ಬಟ್ ಪಾಕಿಸ್ತಾನ ಬಿಡಿ, ಅವರು ಮೀಡಿಯೇಟರ್ ನ ಪಾತ್ರ ಮಾಡಿರುವಂತದ್ದು ಅವ್ರದ್ದೇನು ಇದ್ರಲ್ಲಿ ರೋಲ್ ಏನಪ್ಪಾ ಅಂದ್ರೆ 2 ದೇಶಗಳನ್ನ ತಗೊಂಡ್ಬಂದು ಟೇಬಲ್ ಅಲ್ಲಿ ಕೂರ್ಸೋ ಅಂತದ್ದು ಒಂದು ಪ್ರಕ್ರಿಯೆ, ಅದನ್ನ ಅವರು ಮಾಡೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗ್ಲೇ ಏನು ಆಸಿಫ್ ಮುನೀರ್ ಅವರ ಬಗ್ಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಪನಂಬಿಕೆ ಉಂಟಾಗಿದೆ ಎಂಬ ಮಾತುಗಳು
ಏನು ಡೊನಾಲ್ಡ್ ಟ್ರಂಪ್ ಅವರ ಗಮನಕ್ಕೆ ಬಂದಿದೆ. US ಏನು ವೈಟ್ ಹೌಸ್ ನ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇವರು ಇರಾನಿಯನ್ ಸೇನೆ ಜೊತೆಗೆ ತುಂಬಾ ಆತ್ಮೀಯವಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಬಟ್ ಆ ತರ ಏನಾದ್ರು ಮಾಡಿದ್ರೆ ದೊಡ್ಡ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಟ್ರಂಪ್ ಅವ್ರಿಗೂ ಕೂಡ ವಾರ್ನ್ ಮಾಡಿದ್ದಾರೆ. ಇಲ್ಲಿ ಒಬ್ರಿಗೆ ನಂಬಿಕೆ ಇಲ್ಲದೆ ಇರುವಂತದ್ದು, ಮತ್ತೆ ತಮ್ಮ ಒಂದು ಸ್ಟ್ಯಾಂಡ್ ಅಲ್ಲಿ ಯಾವುದೇ ರೀತಿಯಾದಂತಹ ಸಡಿಲಿಕೆಯನ್ನ ಮಾಡದಲೇ ಇರುವಂತದ್ದು, ಜೊತೆಗೆ ಮಾತುಕತೆ ಹೋಗ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ರೂ ಕೂಡ ಅಲ್ಲಿ IRGC ಕೂಡ ಸೈನ್ಯವನ್ನ ರಿಟರ್ನ್ ತಗೊಳದೇ ಇರುವಂತದ್ದು, ಮತ್ತೊಂದು ಕಡೆ ಅಮೆರಿಕ ತನ್ನ ಸೇನೆಯನ್ನು ಕೂಡ ವಾಪಸ್ ಕರ್ಸ್ಕೊಂಡೇ ಇರುವಂತದ್ದು. ಈ ಎಲ್ಲಾ ಒಂದು ಬೆಳವಣಿಗೆಗಳ ನಡುವೆ ಮಾತುಕತೆ ಬಹುತೇಕ ನಡೆಯಲು ಅನ್ನೋದು ಕೂಡ ಒಂದ್ ರೀತಿ ಕನ್ಫ್ಯೂಷನ್ಸ್ ಅಲ್ಲಿದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಬಟ್ ನಡೆಯುವಂತ ಸಾಧ್ಯತೆನೂ ಕೂಡ ಇರ್ಬೋದು. ಬಟ್ ಪಾಕಿಸ್ತಾನ ಮಾತ್ರ ನಡೆಯುವಂತ ಸಾಧ್ಯತೆ ಇದೆ, ನಾವು ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕಾದ್ರು ಯಾವ ರೀತಿಯಾದಂತಹ ಇವರ ಒಂದು ಮಾತಿಗೆ ಇರಾನ್ ಯಾವ ರೀತಿಯಾಗಿ ಸ್ಪಂದನೆಯನ್ನು ನೀಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸುನಿಧಿ, ಧನ್ಯವಾದಗಳು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.